ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೋಡ್ತಾ ಇರುವುದು ಕಂಪ್ಲೀಟ್ ಲಗೇಜ್. ಸೊ ಇದು ಒಂದು ಪ್ಯಾಕಿಂಗ್ ವ್ಲಾಗ್ ಅಂತ ಆಲ್ರೆಡಿ ಹಾಕಿದ್ದೆ. ಟ್ರಾವೆಲಿಂಗ್ ವ್ಲಾಗ್ ಮಾಡೋಣ ಅಂತ ಇಷ್ಟು ಲಗೇಜ್ ಇಟ್ಕೊಂಡು ನಾನು ಎಷ್ಟು ಡೇಸ್ ಟ್ರಿಪ್ ಹೋಗ್ತಾ ಇರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಜಸ್ಟ್ ಹಾಗೆ ಒಂದು ತೋರಿಸ್ತೀನಿ, ಯಾಕಂದ್ರೆ ಆಲ್ಮೋಸ್ಟ್ 1 ವೀಕ್ ಇಂದ ಕಂಟಿನ್ಯೂಸ್ ಪ್ಯಾಕಿಂಗ್ ಮಾಡ್ತಾ ಇದೀನಿ. ಸೊ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಬಟ್ ಏನೇನಿದೆ ಅಂತ ಜಸ್ಟ್ ಹಂಗೆ ರೆಫರೆನ್ಸ್ ಹೇಳ್ತಾ ಬರ್ತೀನಿ. ಸೊ ಇದು ಬಂದು ಎಫ್ ಗೇರ್ ಅಲ್ಲಿ ನಾನು ತಗೊಂಡಿದ್ದು ಟ್ರಕ್ಕಿಂಗ್ ಬ್ಯಾಗ್. ಇದು ಎಷ್ಟು ಕೆಜಿ, ಆಲ್ಮೋಸ್ಟ್ ಒಂದು 7 to 8 kgs ಇದೆ. ಅಂಡ್ ಇದಕ್ಕೆ ನಾನು ಕೊಟ್ಟಿದ್ದು ಪ್ರೈಸು 980 rupees ಏನೋ. ಎಫ್ ಗೇರ್ ಯಶವಂತಪುರ್ ಬ್ಯಾಂಗ್ಳೂರಲ್ಲಿ ತಗೊಂಡಿದ್ದು. ಓಕೆ, ಸೊ ಕಾಸಿಗೆ ಏನ್ ದುಡ್ಡು ಕೊಟ್ಟಿದೀವಿ ಅದಕ್ಕೆ ವರ್ತ್ ಅಂತ ಅನ್ಸುತ್ತೆ. ಅಂಡ್ ಇಲ್ಲಿ ಬಂದು ಫಸ್ಟ್ ತಗೋಬಾ ಇವಾಗ ಹತ್ರ. ಸೊ ಒಂದು ಶೂ ಇಟ್ಕೊಂಡಿದ್ದೀನಿ, ಆಲನ್ ಸೋಲಿದು. ಎಸ್, ಆಲನ್ ಸೋಲಿದ್ ಒಂದು ಶೂ ಇಟ್ಕೊಂಡಿದ್ದೀನಿ. ಇದು ಬಂದು ಕಂಪ್ಲೀಟ್ ವೆಯ್ಟ್ಲೆಸ್ ಶೂ. ತುಂಬಾ 1-2 years ಆಗಿತ್ತು ತಗೊಂಡು, ಬಟ್ ನಾನು ಯಾವತ್ತೂ ವೇರ್ ಮಾಡಿಲ್ಲ. ನೋಡ್ಬೋದು ಸೋಲ್ ಫುಲ್ ಹೊಸಾದೆ. ಈ ಸರಿ ಕಂಪ್ಲೀಟ್ ಟ್ರಿಪ್ಗೆ ವೇರ್ ಮಾಡೋಣ ಅಂತ, ಯಾಕಂದ್ರೆ ಡೇಸ್ ತುಂಬಾ ಜಾಸ್ತಿ ಇದೆ, ಅದ್ ನೀವು ಗೆಸ್ ಮಾಡ್ಬೇಕು. ಬಟ್ ಲಗೇಜ್ ಅಲ್ಲೆಲ್ಲ ಕ್ಯಾರಿ ಮಾಡಕ್ ತುಂಬಾ ಕಷ್ಟ ಆಗುತ್ತೆ ಅಂತ ಆದಷ್ಟು ಮಿನಿಮಲ್ ಲಗೇಜ್ ನ ಮಾಡಿದೀವಿ. ಸೊ ಇದ್ರಲ್ಲಿ ಈಸಿಯಾಗಿ ಶೂ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಹೋಗ್ಲಿಲ್ಲ. ಕಷ್ಟಪಟ್ಟು ತುರ್ಕಿದೀನಿ ಶೂಸ್. ಸೊ ಇದು ಮೇಲ್ಗಡೆ. ಆದ್ಮೇಲಿಂದ ಇಲ್ಲಿ ಒಳಗಡೆ ಬಂದು ಬರೀ ಬಟ್ಟೆಗಳೇ ತುಂಬಿದೀನಿ. ಇದ್ರ ತುಂಬಾನು ಸಿಂಗಲ್ ಪೀಸ್ ಫ್ರಾಕ್ಸ್ ಜಾಸ್ತಿ ತಗೊಂಡಿದ್ದೀನಿ. ಅದಾದ್ಮೇಲಿಂದ ಈ ಜಿಪ್ ಅಲ್ಲಿ ಟಾಪ್ಸ್, ಒಂದ್ ಟಾಪ್ ಜಸ್ಟ್ ತೋರಿಸ್ತೀನಿ. ಆದಷ್ಟು ಇದನ್ನು ಅಷ್ಟೇ ಕಂಪ್ಲೀಟ್ ವೆಯ್ಟ್ಲೆಸ್. ಹಿಂದೆ ಹೋಗಿ ಈಗ. ಇದನ್ನು ಅಷ್ಟೇ ಕಂಪ್ಲೀಟ್ ವೆಯ್ಟ್ಲೆಸ್ ಟಾಪ್ಸ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಈ ತರ ಮುದ್ರಿದ್ರೆ ಇದು ಒಂದ್ ಬಟ್ಟೆ. ಆ ತರ ಲೆಕ್ಕಕ್ಕೆ ಕಂಪ್ಲೀಟ್ ವೆಯ್ಟ್ಲೆಸ್ ಬಟ್ಟೆಗಳನ್ನ ಆದಷ್ಟು ತಗೊಂಡಿದ್ದೀನಿ. ಸೊ ಇಲ್ಲೆಲ್ಲ ಟಾಪ್ಸ್ ಇಟ್ಟಿದ್ದೀನಿ, ಶಾರ್ಟ್ಸ್ ಇಟ್ಕೊಂಡ್ ಬಿಟ್ಟಿದ್ದೀನಿ. ಸೊ ಅದಕ್ಕೆ ಎಷ್ಟು ಬೇಕಾದ್ರೂ ಟಾಪ್ಸ್ ಚೇಂಜ್ ಮಾಡ್ಬೋದು. ಅದಾದ್ಮೇಲಿಂದ ಇಲ್ಲಿ ಫ್ರಂಟ್ ಅಲ್ಲಿ ಬಂದು, ಸೊ ಇದು ಬ್ರಷ್ದು ಬಾಕ್ಸ್ ಟ್ರಾವೆಲಿಂಗ್ಗೆ. ಅದಾದ್ಮೇಲಿಂದ ಇದನ್ನು ನೋಡಿ, ಎಫ್ ಗೇರ್ದು ಪೌಚಸ್ ಕೊಟ್ಟಿದ್ರು. ಆಕ್ಚುಲಿ ಎಫ್ ಗೇರ್ ಅಲ್ಲಿ ಹೋಗಿ ಶಾಪಿಂಗ್ ಮಾಡಾದ್ಮೇಲೆ ಅಲ್ಲೇ ಗೂಗಲ್ ರಿವ್ಯೂ, ಅವ್ರೇನ್ 5 ಕೊಡ್ಬೇಕು ಆತರ ಏನಿಲ್ಲ. ನಮ್ ಇಷ್ಟ ಬಂದಿದ್ ಗೂಗಲ್ ರಿವ್ಯೂ ಕೊಟ್ರೆ ಇದು ಒಂದು ಬ್ಯಾಗ್ ಫ್ರೀ. ಸೊ ನೆಕ್ಸ್ಟ್ ಬಂದು ಒಂದು ಚಿಕ್ಕದು ಛತ್ರಿ ತಗೊಂಡಿದೀವಿ. ನನ್ ಈ ಪ್ಲೇಸ್ ಯಾವ್ದು ಅಂತಾನು ಇವಾಗ್ಲೇ ಹೇಳಲ್ಲ, ಬಟ್ ಅಲ್ಲಿ ಇವಾಗ ಸದ್ಯಕ್ಕೆ ಸಮ್ಮರ್ ಇದೆ. ಸೊ ನೀವು ಪ್ಲೇಸ್ನು ಗೆಸ್ ಮಾಡಿ, ಡೇಸ್ನು ಗೆಸ್ ಮಾಡಿ. ಇದು ಯಾವ್ದೋ ಡ್ರೆಸ್ ಒಂದು ಬೆಲ್ಟ್ ಅನ್ಸುತ್ತೆ, ಅದೊಂದು ಇಲ್ಲಿ ಹಾಕಿದೀನಿ. ಸೊ ಇದಿಷ್ಟು ಇದ್ರಲ್ಲಿ ಇರೋದು. ಆಮೇಲೆ ಆ ಜಾಗದಲ್ಲಿ ಸ್ವಲ್ಪ ಕಳ್ತನ ಎಲ್ಲ ಜಾಸ್ತಿ. ಸೊ ಅದಕ್ಕೆ ನಾವು ಫೋನ್ಗಳನ್ನ ಇದ್ರೊಳಗಡೆ ಹಾಕೋಣ ಅಂತ ಇದನ್ನು ತಗೊಂಡಿದೀವಿ. ಅಂಡ್ ದೆನ್ ಈ ಕಡೆ ನನ್ಗೆ ಗೊತ್ತಿಲ್ಲ, ಈಗ ಮತ್ತೆ ನಾನು ನೋಡ್ತಾ ಇದ್ದೀನಿ ಏನ್ ಇಟ್ಟಿದ್ದೀನಿ. ಓಕೆ, ಇಲ್ಲಿ ಇಟ್ಟಿರೋದು ಗೆಸ್ ಮಾಡು ರಿಷಿಕ್. ಕರೆಕ್ಟ್, ಸೋಪ್ ಬಾಕ್ಸ್ ಪರ್ಫೆಕ್ಟ್ ಆಗಿದೆ. ಇದನ್ನು ಟ್ರಾವೆಲ್ ಫ್ರೆಂಡ್ಲಿ 100 rupeesಗೆ ಸಿಕ್ತು. ತುಂಬಾನೇ ಚೆನ್ನಾಗಿದೆ. ಲಕ್ಷ್ಯ ಹೋಮ್ ನೀಡ್ಸ್ ಅಂತ ನಾನು ಅವ್ರದ್ದೊಂದು ವಿಡಿಯೋ ಮಾಡಿದ್ದೀನಿ, ಅಲ್ಲೇ ಹೋಗಿ ಶಾಪಿಂಗ್ ಮಾಡಿದ್ದು. ಸೊ ಅದನ್ನು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಓಕೆ, ಇದಷ್ಟು ಈ ಬ್ಯಾಗ್ ಅಲ್ಲಿ ಇದೆ. ತುಂಬಾನೇ ಆದಷ್ಟು ನೀಟಾಗಿ ಮಡ್ಚಿರೋದಕ್ಕಿಂತ ತುರ್ಕಿದೀನಿ ಅನ್ಬೋದು ಬಟ್ಟೆಗಳನ್ನ. ಎಲ್ಲ ನಾನು ತಗೊಂಡಿರೋದು ಐರನ್ ಮಾಡೋ ತರ ಕ್ಲಾತ್ಗಳು ತಗೊಂಡೇ ಇಲ್ಲ. ಕಾಟನ್ ಇರ್ಬೋದು, ಆ ತರ ಕ್ಲಾತ್ ತಗೊಂಡಿಲ್ಲ. ಫುಲ್ ಹಿಂಗೆ ಅದ್ಮುದ್ರು ಏನು ಆಗ್ಬಾರ್ದು ಆ ತರ ಕ್ಲಾತೆ ಆಲ್ಮೋಸ್ಟ್ ತಗೊಂಡಿರೋದು. ಇದು ಒಂದು ಬ್ಯಾಗ್ ಫುಲ್ ಪ್ಯಾಕ್ ಮಾಡಿದೀನಿ. ಸೊ ಡ್ರೆಸ್ಸಸ್ ಎಲ್ಲ ಇಲ್ಲೇ ತೋರಿಸ್ಬಿಟ್ರೆ ಡೈಲಿ ವ್ಲಾಗ್ ಅಲ್ಲಿ ಏನ್ ತೋರಿಸೋದು. ಸೊ ಇದಿಷ್ಟು. ಆಮೇಲೆ ನೋಡಿ, ಇದನ್ನು ಗಟ್ಟಿಯಾಗಿದೆ. ಆಮೇಲೆ ಫ್ರಂಟ್ ಇಂದ ಹಿಂಗ್ ಬಂದು ಹಿಂಗ್ ಕಟ್ಕೊಳ್ಳೋ ತರ ಇದೆ. ಹಂಗೇನ್ ನಾನ್ ಕಟ್ಟಲ್ಲ. ಸೊ ಇದು ಬಂದು ಬ್ಯಾಕ್ ಪ್ಯಾಕ್ ತರ ಇಟ್ಕೊಂತ ಇದೀನಿ. ಆಲ್ಮೋಸ್ಟ್ ಒಂದು 7 kgs. ನೆಕ್ಸ್ಟ್ ಬಂದು ಇದು ಬಂದು ಆಲನ್ ಸೋಲಿದು ಬ್ಯಾಗು. ನಾನು ಲಾಸ್ಟ್ ಕಾಶ್ಮೀರ್ ಟ್ರಿಪ್ ಅಲ್ಲೂ ಇದೇ ತಗೊಂಡು ಹೋಗಿದ್ದು. ಸೊ ಇದ್ರಲ್ಲಿ ಒಂದ್ ಸ್ವಲ್ಪ ನೆನ್ನೆ ಮಮ್ಮಿ ಮನೇಲಿ ಇತ್ತು ಬ್ಯಾಗು ಜೊತೆಗೆ ಈ ಸರಗಳು, ಓಲೆಗಳು. ನನ್ನ ಫೇವ್ರೆಟ್ ಓಲೆ. ಎಲ್ಲ ಡ್ರೆಸ್ಗೂ ನಂಗೆ ಇದು ಹಾಕೊಳ್ಳೋಕೆ ತುಂಬಾ ಇಷ್ಟ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸೊ ಸರಗಳು, ಓಲೆಗಳು, ಆ ಥರದ್ದೆಲ್ಲ ಏನೇನ್ ಕೈಗೆ ಸಿಕ್ತು ಅದೆಲ್ಲ ತೆಗ್ದು ಈ ಬ್ಯಾಗಿಗೆ ಹಾಕಿದೀನಿ. ಅದನ್ನ ಇದಕ್ಕೆ ಶಿಫ್ಟ್ ಮಾಡ್ಬೇಕು. ಆಕ್ಚುಲಿ ಇದು ನೆನ್ನೆ ಎತ್ಕೊಂಡ್ ಬಂದಿದ್ದು. ಅದ್ ಬಿಟ್ರೆ ನಂಗೆ ಇನ್ನ ಗೊತ್ತಿಲ್ಲ ಇದು ತಗೊಂಡ್ ಹೋಗ್ತೀನಾ ಇಲ್ವಾ ಅಂತ. ಕ್ಯೂಟ್ ಬ್ಯಾಗ್, ಹಾರ್ಟ್ಸ್ ಇಂಡಿಯಾ ಇಂದ ನಾನು ಇದು ತಗೊಂಡಿದ್ದು. ಅದು ಲಿಂಕ್ ಬೇಕಾದ್ರೆ ಹಾಕಿರ್ತೀನಿ. 1499 ಏನೋ. ಇದು ಬಂದು ಕಂಪ್ಲೀಟ್ ವಾಷಬಲ್ ರಬ್ಬರ್ ಬ್ಯಾಗ್ ಇದು. ಸೊ ಇಷ್ಟು ಸ್ಪೇಸ್ ಇದೆ. ಫೋನು, ಆಮೇಲಿಂದ ಗಾಗಲ್ಸ್ ಅದೆಲ್ಲ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ಟ್ರಾವೆಲಿಂಗ್ ಟೈಮಲ್ಲಿ ಬ್ಯಾಗ್ ಎಲ್ಲ ಮನೇಲಿ ಇಟ್ಬಿಟ್ಟು ಇದನ್ನ ಜಸ್ಟ್ ಡ್ರೆಸ್ ಜೊತೆ ಹಿಂಗ್ ಕ್ಯಾರಿ ಮಾಡ್ಬೋದು ಅಂತ ಅನ್ಕೊಂಡಿದೀನಿ. ಬಟ್ ಇಡಕ್ ಜಾಗ ಇಲ್ಲ. ಯಾಕಂದ್ರೆ ಹಿಂದೆ ಬ್ಯಾಗ್ ಇದಾಕೊಂಡಿರ್ತೀನಿ, ಮುಂದೆ ಇದಿಟ್ಕೊಂಡಿರ್ತೀನಿ. ಇದ್ರ ಮೇಲೆ
ಇದು ಹಾಕಿರ್ತೀನಿ. ಜೊತೆಗೆ ಇದು ಇಟ್ಕೊಳಕ್ ಆಗತ್ತಾ ಇಲ್ವಾ ಗೊತ್ತಿಲ್ಲ, ಇನ್ನು ತಗೊಂಡೋಗ್ಬೇಕಾ ಬೇಡವಾ ಡಿಸೈಡ್ ಮಾಡಿಲ್ಲ. ಅಲ್ಲೂ ಅಷ್ಟೇ, ಪ್ರತಿ ಒಂದು ನಾವು ಜಾಸ್ತಿ ಡೇಸ್ ಹೋಗ್ತಾ ಇರೋದ್ರಿಂದ ಒಂದ್ ಕಂಟ್ರಿಯಿಂದ ಒಂದ್ ಕಂಟ್ರಿಗೆ ಟ್ರಾವೆಲ್ ಮಾಡುವಾಗ ಲಗೇಜು ಸೈಜು ಜಾಸ್ತಿ ಇರಬಾರ್ದಂತೆ. ಸೊ ಇಷ್ಟೇ ಹೈಟ್ ಅವ್ರು ನಮಗೆ ಕೊಟ್ಟಿದ್ದಾರೆ, ಎಷ್ಟು ಸೆಂಟಿಮೀಟರ್ಸ್ ಇರ್ಬೇಕಂತ. ಈ ಸೆಂಟಿಮೀಟರ್ಸು, ಈ ಸೆಂಟಿಮೀಟರ್ಸ್, ಈ ಸೆಂಟಿಮೀಟರ್ಸ್, ಇವಾಗ ನಂಗೆ ಬಾಯಲ್ಲಿ ಗೊತ್ತಿಲ್ಲ. ಇದು 55 ಅಂತ ಗೊತ್ತು, ಇದೇನೋ 130, ಇದೇನೋ 25 ಆ ಥರ ಇತ್ತು. ನಮ್ಮನೇಲಿ ಇದ್ದಿದ್ದು ತುಂಬಾನೇ ಚಿಕ್ಕದಿತ್ತು ಬ್ಯಾಗು. ಫೈನಲಿ ಈ ತರ ಬ್ಯಾಗು ಎಫ್ ಗೇರ್ ಅಲ್ಲಿ ಹೋದಾಗೂ ಹುಡುಕ್ದೆ ಸಿಕ್ಕಿಲ್ಲ, ಎಲ್ಲೂ ಸಿಕ್ಕಿಲ್ಲ. ಕೊನೆಗೆ ನೋಡಿದ್ರೆ ಇದು ನಮ್ಮ ಮನೇಲೇ ಇತ್ತು, ನನ್ನ ತಂಗಿದ್ದು ಸೀಮನ್ಸ್ ಅಲ್ಲಿ ಅವ್ರ ಆಫೀಸಲ್ಲಿ ಕೊಟ್ಟಿದ್ದು. ಇದ್ರಲ್ಲಿ ಏನಿದೆ ಅಂದ್ರೆ ಇದು ತೋರ್ಸುಚಿನಿ, ಇಲ್ಲಿ ನೋಡಿ ಎಕ್ಸ್ಟ್ರಾ ಒಂದು ಜಿಪ್ ಕೊಟ್ಟಿದ್ದಾರೆ. ಸೊ ಇದನ್ನ ಇಷ್ಟು ಎಕ್ಸ್ಟೆಂಡ್ ಮಾಡ್ಕೋಬಹುದು, ಬಟ್ಟೆ ಕಮ್ಮಿ ಆದಾಗ ಕಂಪ್ರೆಸ್ ಮಾಡ್ಬೋದು. ಮೇ ಬಿ ನಾನು ಪ್ರಯತ್ನ ಪಟ್ರೆ ಈಗಲೇ ಕಂಪ್ರೆಸ್ ಮಾಡಿ ಜಿಪ್ಪೆ ಹಾಕ್ಬಿಡ್ಬೋದು. ಅಲ್ಲೇನಾದ್ರೂ ಈ ಲೆಂತ್ ಸಾಲಿಲ್ಲ ಅಂದ್ರೆ ಆ ತರ ಮಾಡ್ತೀನಿ. ಸೊ ತುಂಬಾನೇ ಈಸಿ ಇದೆ, ಚೆನ್ನಾಗಿದೆ. ಸೊ ಇವಾಗ ಇದ್ರಲ್ಲಿ ಒಂದ್ಸರಿ ತೋರಿಸ್ಬಿಡ್ತೀನಿ ಕ್ವಿಕ್ ಆಗಿ, ಯಾಕಂದ್ರೆ ನಾನು ಹೆಂಗೂ ಇದನ್ನ ಓಪನ್ ಮಾಡ್ಬೇಕಿತ್ತು. ಇವಾಗ ಜಸ್ಟ್ ಅಲ್ಲಿ ನೋಡ್ಬೋದು, ಇನ್ನೂ ಒಂದ್ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಆಚೆನೆ ಇದೆ. ಟ್ರೈಂಗ್ ಟು ಜಿಪ್. ಸೊ ಅದನ್ನೆಲ್ಲ ವಾಪಸ್ಸು ಮೆಡಿಸಿನ್ಸ್ ಎಲ್ಲ ಇಟ್ಟಿದ್ದೀನಿ. ಸ್ವೆಟ್ ಕಂಟ್ರೋಲ್ ಪೌಡರು, ಇದು ನನ್ನ ಹೇರ್ ಸಪ್ಲಿಮೆಂಟು ಕೆರಾಗ್ಲೋದು. ಇದೇ ನಾನು ರೆಗ್ಯುಲರ್ ಆಗಿ ಬಯೋಟಿನ್ ಯೂಸ್ ಮಾಡೋದು. ಇದನ್ನ ನಾನು ರೆಗ್ಯುಲರ್ ಆಗಿ ಕುಡಿತಾ ಇದ್ರೆ ಹೇರ್ ಫಾಲ್ ಕಮ್ಮಿ ಇರುತ್ತೆ, ಕುಡಿಯೋದ್ ನಿಲ್ಲಿಸ್ತೆ ಅಂದ್ರೆ ಹೇರ್ ಫಾಲ್ ಆಗುತ್ತೆ. ಸೊ ಇವತ್ ಬೆಳಗ್ಗೆ ತಾನೇ ಇದನ್ನು ಡೆಲಿವರಿ ಬಂತು, ಅದಕ್ಕೆ ಇದನ್ನ ವಾಪಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದು ಸ್ವೆಟ್ ಕಂಟ್ರೋಲ್ ಪೌಡರು, ಯಾಕಂದ್ರೆ ನನಗೆ ತುಂಬಾನೇ ಹ್ಯಾಂಡ್ಸ್ ಲೆಗ್ಸ್ ಎಲ್ಲ ಓವರ್ ಸ್ವೆಟ್ಟಿಂಗ್. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಆದಷ್ಟು ನಾನು ಇಟ್ಟಿರೋದು ಜಸ್ಟ್ ಬಾಕ್ಸಸ್. ಇದು ನನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರ್ಗೆ ಗೊತ್ತಿರುತ್ತೆ. ಹೊಸಾದ್ ಬಂದಿತ್ತು ಇನ್ಸೈಟ್ ಪೌಡರ್. ನಾನು ಯೂಶಲಿ ಇನ್ಸೈಟ್ ಕಾಸ್ಮೆಟಿಕ್ಸ್ ಯೂಸ್ ಮಾಡೋದು. ಇನ್ಸೈಟ್ ಲಿಪ್ ಬಾಮು. ಆಮೇಲೆ ಇದೊಂದು ಮಾರ್ಸಿಂದ ತಗೊಂಡಿದ್ದೀನಿ, 499 ರುಪೀಸು. ಚೆನ್ನಾಗಿದೆ, ಇದು ಫೋಟೋ ಉಟ್ಕೊಳ್ಬೇಕಾದ್ರೆ ನೋಡಿ. ಇವಾಗ ಅವಾಗಿಂದನೂ ಸ್ಟಾಕ್ ಇರಲಿಲ್ಲ. ಇಲ್ಲಿ ಈ ತರ ಇದು ಆಟ ಸಾಮಾನ್ ತರ ಇದೆ, ಅದಕ್ಕಂತ ತಗೊಂಡಿದ್ದೆ. ಇದು ಇನ್ಸೈಟ್ ಪೌಡರ್. ಇದಿಷ್ಟು ನನ್ನ ಮೇಕಪ್ ಕಿಟ್. ಯಾವಾಗಾದ್ರೂ ಒಂದು ರೆಡಿ ವಿತ್ ಮೀ ಅಲ್ಲಿ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದೆಲ್ಲ ಟಾಯ್ಲೆಟರೀಸ್ ಆ್ಯಂಡ್ ಸನ್ಸ್ಕ್ರೀನ್, ಲಿಪ್ ಬಾಮು. ಇದಕ್ಕೆ ಒಂದು ಬ್ರಷಸ್ಸು ಇಲ್ಲಿದೆ, ಇದಕ್ಕೆ ಒಂದು ಆ್ಯಡ್ ಮಾಡಬೇಕಿತ್ತು ನಾನು. ನನ್ನ ಡೈಲಿ ನೈಟ್ ಕ್ರೀಮು, ಇದು ಒಂದು ಸೆಲೆಸ್ಟಿಯಲ್ ಪರ್ಫ್ಯೂಮ್ಸ್. ಈ ಪರ್ಫ್ಯೂಮು ಅಷ್ಟೇ 799ಗೆ 3 ತಗೊಂಡ್ರೆ 1 ಫ್ರೀ. ತುಂಬಾನೇ ಚೆನ್ನಾಗಿದೆ. ಶೆನೆಲ್ದು ಕಾಪಿ, ಸೊ ಕಾಪಿ ಆಫ್ ಶೆನೆಲ್. ಸೊ ಅದನ್ನ ಇಲ್ಲಿ ಹಾಕ್ಬಿಡ್ತೀನಿ, ಜಾಗ ಇದೆ. ಇದೆಲ್ಲನೂ ನಾನು ಆಕ್ಚುಲಿ ಇದು ಮಾಡಬೇಕಿತ್ತು, ಮತ್ತೆ ಇದ್ರೊಳಗಡೆ ಇಡಕ್ ಹೋಗಲ್ಲ. ಇದರಲ್ಲಿ ಹೇರ್ ಸಿರಮು, ಆಮೇಲೆ ಸನ್ಸ್ಕ್ರೀನು, ಶ್ಯಾಂಪೂ ಎಲ್ಲಾನು ಒಂದ್ ಸೆಟ್ ಇಟ್ಕೊಂಡಿದೀವಿ. ಆಮೇಲೆ ಗಾಗಲ್ಸ್ ಒಂದ್ಸರಿ ತೋರಿಸ್ತೀನಿ. ಸೊ ಇದು ಬಂದು ಲೆನ್ಸ್ ಕಾರ್ಡ್ದು ಗಾಗಲ್ಸ್, 1500 1800. ಇದೊಂದು ನಾನು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತಗೊಂಡಿದ್ದು, 150 200 ರುಪೀಸ್ ಅಷ್ಟೇ ಅದು. ಅದ್ ಬಿಟ್ರೆ ಇನ್ನ ಸಖತ್ತಾಗಿರೋ ಗಾಗಲ್ಸ್ ಈಗ ಸದ್ಯಕ್ಕೆ ನಂಗೆ ಇಷ್ಟ ಆಗಿರೋದು ಏನ್ ಇಟ್ಕೊಂಡಿದ್ದೀನೋ ಗೊತ್ತಿಲ್ಲ. 4 ಗಾಗಲ್ಸ್ ಇಟ್ಕೊಂಡಿದ್ದೀನಿ. ಏನಕ್ಕಂದ್ರೆ ನಂಗೆ ಈ ಡಾರ್ಕ್ ಸರ್ಕಲ್ ಇದೆ ಅಲ್ವಾ, ಅದು ಕವರ್ ಆಗ್ಲಿ ಅಂತ ಗಾಗಲ್ಸ್ ಹಾಕೊಂತೀನಿ. ಇದು ನಂಗೆ ನಿಜ ಗೊತ್ತಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ಶಾಪ್ ಮಾಡಿದ್ದು ಝೂಡಿಯೋದಲ್ಲಿ. ಝೂಡಿಯೋಯಿಂದ ತಗೊಂಡಿದ್ದು 199. ನಂಗೆ ತುಂಬಾ ಇಷ್ಟ ಆಯ್ತು ಈ ಗಾಗಲ್ಸ್. ಅದಾದ್ಮೇಲಿಂದ 400 499 ಇದನ್ನ ನಾನು ತಗೊಂಡಿದ್ದು ಮಿನಿಸೋಲಿ. ಅಂದ್ರೆ ಇದೆರಡನ್ನು ದೊಡ್ಡದಿದೆ, ಬಟ್ ಇವಾಗ ಟ್ರೆಂಡಿಂಗ್ ಅಂತ ಇದೆರಡು ಗಾಗಲ್ಸ್ ಈಗ ಇಟ್ಕೊಂಡಿದೀನಿ. ಅದನ್ನ ನಾನು ಈ ಬ್ಯಾಗ್ ಹಾಕೋತೀನಿ. ಅಲ್ಲಿ ಏರ್ಪೋರ್ಟ್ ಅಲ್ಲೂ ಫೋಟೋ ಎಲ್ಲ ತಗೊಳ್ಳುವಾಗ ಗಾಗಲ್ಸ್ ಇರ್ಲಿ ಅಂತ. ಈ ಬ್ಯಾಗ್ ಅಲ್ಲಿ ಇರೋದೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕು. ಸೊ ಇದನ್ನ ಒಂದ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಇದೇ ಸ್ಪೇಸ್, ಏನ್ ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲಿಂದ ಇದು ಓಕೆ. ಈ ಬ್ಯಾಗ್ ಅಲ್ಲಿ ಆಮೇಲೆ ಝೂಡಿಯೋ ಇಂದ ನಾನು ಒಂದ್ ಸ್ವಲ್ಪ ಶಾಪಿಂಗ್ ಮಾಡಿದೆ, ಅದೆಲ್ಲಾನು ಇದ್ರಲ್ಲಿ ತುಂಬಿದ್ದೀನಿ. ಇದೆಲ್ಲ ನಾನು ವೇರ್ ಮಾಡಿದಾಗ ತೋರಿಸ್ತೀನಿ. ಬಟ್ ಒಂದು ನಂಗೆ ಕ್ಯೂಟ್ ಆಗಿ ಇಷ್ಟ ಆಗಿದೆ ಅಂದ್ರೆ ಇದು 199 ರುಪೀಸ್ಗೆ. ಸೊ ಈ ತರದ್ದು ಝೂಡಿಯೋಲ್ ತಗೊಂಡಿದ್ದು. ಬೇರೆ ಕಡೆ ಎಲ್ಲ ಕಾಸ್ಟ್ಲಿ ಇತ್ತು, ನಂಗೆ ಅದು 199 ಅಂದಿದ ತಕ್ಷಣ ಇಷ್ಟ ಆಯ್ತು, ತಗೊಂಡೆ. ಈ ತರ ಹೇರ್ ಬೋಸು ಆ ತರದ್ದೆಲ್ಲ ಇದ್ರಲ್ಲಿ ಇಟ್ಕೊಂಡಿದ್ದೀನಿ. ಕೈದು, ತಲೆದು, ಆಮೇಲೆ ಸರಗಳು, ಹಿಯರಿಂಗ್ಸು, ಸೊ ಆ ಥರದ್ದೆಲ್ಲ ಇದ್ರೊಳಗಡೆ ಇಟ್ಕೊಂಡಿದ್ದೀನಿ. ಇದು ಮುರಿದು ಹೋಗುತ್ತಾ ಗೊತ್ತಿಲ್ಲ, ಇಲ್ಲಿಗೆ ಹಾಕ್ಲಿ. ಓಕೆ, ಇದಿಲ್ಲಿ ಹಾಕಿರ್ತೀನಿ ಈ ಜಿಪ್ಪಿಗೆ ಇಯರಿಂಗ್ಸು. ಇಲ್ಲೊಂದು ಸ್ವಲ್ಪ ಸರಗಳೆಲ್ಲ ಇದೆ. ಓಕೆ, ಕ್ಲಿಪ್ಪು ಮುರಿದೋಗೋ ಚಾನ್ಸಸ್ ಇದೆ, ಇಲ್ಲೇ ಇಟ್ಕೊತೀನಿ. ಇದೆಲ್ಲ ಸರಗಳು, ಅದು ನಾನು ವೇರ್ ಮಾಡಿದಾಗ ತೋರಿಸ್ತೀನಿ ಸರಗಳೆಲ್ಲ. ಇದನ್ನು ಒಂದು ಕ್ಯೂಟ್ ಓಲೆ. ಯಾವ ಟ್ರಿಪ್ಪಿಗೆ ಹೋದಾಗೂ ಈ ಓಲೆ ನನ್ನ ಜೊತೆಗೆ ಇರುತ್ತೆ. ಎದ್ದು ಬಿಟ್ರೆ ಅದು ಬ್ಲ್ಯಾಕ್ ಕಲರ್ ಹೂಪ್ಸ್ ರಿಂಗು. ಸೊ ಇಷ್ಟು ಇಲ್ಲಾಯ್ತು. ಇಲ್ಲಿ
ವಾಪಸ್ ಒಂದು 3 ಜೊತೆ ಬಟ್ಟೆ ಇಟ್ಟಿದ್ದೀನಿ ಇಲ್ಲಿ ಅಷ್ಟೇನೆ. ಇದೆಲ್ಲ ಶಾಲ್ಸ್ ಆಮೇಲಿಂದ ಶಾರ್ಟ್ಸ್ ಆ ತರದ್ದೆಲ್ಲ ಇದ್ರೊಳಗಡೆ ಸಪ್ರೇಟ್ ಇಟ್ಟಿದ್ದೀನಿ. ಅಂಡ್ ಇದ್ರೊಳಗಡೆ ಬಂದು ಮತ್ತೆ ವಾಪಸ್ ಫುಲ್ ಬಟ್ಟೆಗಳು ಒಂದ್ ತೆಗಿತೀನಿ ನೋಡಿ. ಜಸ್ಟ್ ಟಾಪು ಇದನ್ನು ಅಷ್ಟೇ ಫುಲ್ ವೆಯ್ಟ್ಲೆಸ್ 0 ಗ್ರಾಮ್ ತರ ಇದು ಟಾಪ್. ಇದಕ್ಕೆಲ್ಲಾನು ಶಾರ್ಟ್ಸ್ ಇಟ್ಕೊಂಡ್ಬಿಟ್ಟಿದೀನಿ. ಸೊ ಆಲ್ಮೋಸ್ಟ್ ಈ ತರ ಬಟ್ಟೆಗಳೆಲ್ಲ ಇದ್ರೊಳಗಡೆ ಇದೆ. ಲಾಸ್ಟ್ ಟೈಮು ನಾನು ಈ ತರ ಕ್ಲೂಸ್ ಕೊಟ್ಟಿದ್ದೆ, ಗೆಸ್ ಮಾಡಿ ಯಾವ ಟ್ರಿಪ್ ಅಂತ. ಲಾಸ್ಟ್ ಟೈಮ್ ಹೋಗಿದ್ದೆ ಡಿಸೆಂಬರ್ ಅಲ್ಲಿ. ಎಷ್ಟ್ ಡೇಸ್ ಟ್ರಿಪ್ಪು, ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನ ಕಮೆಂಟ್ ಮಾಡಿ. ಏನ್ ಮಾಡಿ. ಸೊ ಯಾರ್ಯಾರು ಫಸ್ಟ್ ಇಂದಾನು ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂದ್ರೆ, ನಂಗೂ ಗುಡ್ ನ್ಯೂಸ್, ನಿಮ್ಗೂ 100% ಖುಷಿ ಆಗುತ್ತೆ. ಯಾಕಂದ್ರೆ ಅವಾಗಿಂದ ನಾನು ಹೆಂಗೆ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಬಂದಿದ್ದೀರಾ. 6 ಮಂತ್ಸ್ ಹಿಂದೆನೆ ನನ್ನ ಪೇಜ್ ಮಾನಿಟೈಸ್ ಆಗಿತ್ತು. ಬಟ್ ಇನ್ನ ಒಂದು ಪೇಮೆಂಟ್ ಬಂದಿರಲಿಲ್ಲ, ಇವಾಗ್ಲೂ ಬಂದಿಲ್ಲ. ಬಟ್ $100 ಕಂಪ್ಲೀಟ್ ಆಗಿದೆ. ಅಲ್ಲಿ ತೋರಿಸ್ತಾ ಇದೆ ಜುಲೈಯಲ್ಲಿ, ಜೂನ್ ಅಲ್ವಾ, ಜುಲೈಯಲ್ಲಿ ಪೇಮೆಂಟ್ ಬರುತ್ತೆ ಅಂತ ತೋರಿಸ್ತಾ ಇದೆ. ಸೊ ಹೋಪ್ಫುಲಿ ಫಿಂಗರ್ ಕ್ರಾಸ್. ನನ್ನ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ. ಇನ್ನ 2 ಮಂತ್ಸ್ ಅಲ್ಲಿ ನನ್ನ ಫಸ್ಟ್ ಪೇಮೆಂಟ್ ಬರೋದು ಚಾನ್ಸಸ್ 99% ಚಾನ್ಸಸ್ ಇದೆ. $100 ಅಂದ್ರೆ ಅರೌಂಡ್ 8,000 rupees. ನಾನು 1.25 ವರ್ಷ ಆಗಿರ್ಬೋದು ಆಲ್ಮೋಸ್ಟ್ ನಾನು ಶುರು ಮಾಡಿ ಇವತ್ತು ತನಕ. ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನನ್ನ ಫಸ್ಟ್ ಪೇಮೆಂಟ್ ಇಷ್ಟು ರೂಪಾಯಿ ಬರುತ್ತೆ. ಅದು ಬಂದಾಗ ನಾನು 100% ಶೇರ್ ಮಾಡ್ಕೊತೀನಿ. ಅದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಇಷ್ಟು ನನ್ನ ಪ್ಯಾಕಿಂಗ್. ಇನ್ನೊಂದು ಇದು ತರಿಸಿದ್ದೀನಿ, ನನ್ನ ಸ್ಟ್ರೈಟ್ನರ್. ಇದ್ರ ಮಧ್ಯ ನಾನು ಸ್ಟ್ರೈಟ್ನರ್ ಇಟ್ಟಿದ್ದೀನಿ. ಎಲ್ಲರೂ ಹೇಳ್ತಾ ಇದ್ರು, ನಾನು ಮುಂಚೆ ಎಲ್ಲ ಸುಮ್ಮನೆ ಆ ಫಿಲಿಪ್ ಸ್ಟ್ರೈಟ್ನರ್ ತಗೊಂಡು ಹಂಗಂಗೆ ಸ್ಟ್ರೈಟ್ ಮಾಡ್ಕೊಂಡು ಹೋಗ್ತಾ ಇದೆ, ಏನ್ ಫಂಕ್ಷನ್ ಇದ್ರು ಎಲ್ಲಾದ್ರೂ ಹೋಗ್ಬೇಕಂದ್ರು. ಬಟ್ ಎಲ್ಲರೂ ಹೇಳಿದ್ರು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಹೀಟ್ ಪ್ರೊಟೆಕ್ಷನ್ ಮಿಸ್ಟ್ ಅಂತೆ, 499 rupees ಅಮೆಝಾನ್ ಅಲ್ಲಿ ತರಿಸಿದೆ. ಬಟ್ ತುಂಬಾನೇ ದೊಡ್ಡದಾಗಿ ಬಂದಿದೆ. ನನ್ನ ಈ ಲಾಂಗ್ ಟ್ರಿಪ್ಗೆ ಆಗುತ್ತೆ ಅನ್ಸುತ್ತೆ. ಇಲ್ಲಿ ಜಾಗ ಸಾಲುತ್ತೆ, ಇಲ್ಲೇ ಹಾಕ್ತೀನಿ ಇದನ್ನ. ಇದೊಂದು ಯಾವ ಬ್ಯಾಗ್ಗೆ, ಸೆಲ್ಫಿ ಸ್ಟಿಕ್ನ ಇದಕ್ಕೆ ಹಾಕೋತೀನಿ. ಇದನ್ನ ಅದು ತಗೊಂಡೇ ಹೋಗಲ್ಲ, 90% ತಗೊಂಡು ಹೋಗಲ್ಲ, ಆಗಲ್ಲ. ಸೊ ಇನ್ನೊಂದು ಇವಾಗ ಸೆಲ್ಫಿ ಸ್ಟಿಕ್ ತರಿಸಿದೀನಿ, ಯಾಕಂದ್ರೆ ಸಖತ್ ಹ್ಯಾಂಡಿ, ಓವರ್ ಲಗೇಜ್ ಮಾಡ್ಕೊಳಕ್ ಆಗಲ್ಲ ಅಂತ. ಚೆನ್ನಾಗಿ ಬಂದಿದೆ. 350 rupees ಏನೋ ಆಗಿದೆ ಇದು ಸೆಲ್ಫಿ ಸ್ಟಿಕ್. ಅಮೆಝಾನ್ ಅಲ್ಲಿ ತಗೊಂಡಿದ್ದು. ಯಾವ್ದೇ ಲಿಂಕ್ ಬೇಕಂದ್ರೂ ಕಮೆಂಟ್ ಮಾಡಿ, ನಾನು ಕೊಡ್ತೀನಿ ಲಿಂಕ್. ಸೊ ಇಷ್ಟೇ ಚಿಕ್ಕದಿದೆ. ನಾನೇ ಸೆಲ್ಫಿ ಮಾಡ್ಕೊಳಕ್ಕೆ ಇಲ್ಲಿ ಲೈಟ್ ಇದೆ, 2 mode ಅಲ್ಲಿ ಲೈಟ್ ಇದೆ. ಸೊ ಇದನ್ನು ಹಿಂಗೆ ರೊಟೇಟ್ ಮಾಡ್ಬೋದು. ಗಟ್ಟಿಯಾಗಿದೆ, ಚೆನ್ನಾಗಿದೆ, ವರ್ತ್ ಅನ್ಸುತ್ತೆ. 300 rupees. ಅದ್ರ ಜೊತೆಗೆ ನೋಡಿ ಏನು ಬ್ಲೂಟೂತ್ ರಿಮೋಟ್ ಅಷ್ಟು ಕೊಟ್ಟಿದ್ದಾರೆ. ಈಗಿನ್ನ ಬಂತು, ಇವಾಗ ನೆನ್ನೆ ಮೊನ್ನೆ ಎಲ್ಲ ಬುಕ್ ಮಾಡಿದ್ದೇನೇನು ಇವಾಗ ಬಂದಿದೆ, ಅದೇ ಆಚೆ ಇರೋದು. ಸೊ ಅದಕ್ಕೇನೆ ನಾನು ಎಲ್ಲಾನು ರಿಮೂವ್ ಮಾಡಿ ವಾಪಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಇದ್ರಲ್ಲಿ ಒಂದು ಚಾರ್ಜರ್ ಇತ್ತಲ್ಲ, ಇಲ್ಲೇ ಒಂದು ವೈಟ್ ಕಲರ್ ಚಾರ್ಜರೂ ಇದೆ. ಇದನ್ನ ಬಂದು ನನಗೆ ಗೊತ್ತಿಲ್ಲ, ಇದು ಇವಾಗ 45 kgs ಇದೆ. ಇಲ್ಲಿಂದ ಹೋಗ್ತಾ 45 kgs ಇದೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ. ಅಂಡ್ ಏರ್ಪೋರ್ಟ್ 2ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಏರ್ಪೋರ್ಟ್ 2 ನೋಡುವಾಗೂ ಆಚೆಯಿಂದ ನೋಡಿದ್ದೀನಿ, ಒಳಗಡೆ ನೋಡಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಏರ್ಪೋರ್ಟ್ 2 ನೋಡ್ತಾ ಇರೋದು. ಅದೊಂದು ಎಕ್ಸೈಟ್ಮೆಂಟ್ ಇದೆ. ರಾಮೇಶ್ವರಂ ಕೆಫೆ ಇದೆಯಂತೆ. ಟರ್ಮಿನಲ್ 2 ನಾನೇನಂತಂದೆ ಏರ್ಪೋರ್ಟ್ 2 ಅಂತ ಹೇಳಿದೆ, ಕರೆಕ್ಟ್. ರಿಷಿಗೆ ಹೇಳ್ಕೊಡ್ತಾ ಇದ್ದಾನೆ. ಏರ್ಪೋರ್ಟ್ 2 ಅಲ್ಲ, ಬ್ಯಾಂಗ್ಳೂರ್ ಟರ್ಮಿನಲ್ 2 ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದನ್ನ ಮೇ ಬಿ ನಾನು ಈ ಬ್ಯಾಗಲ್ಲೇ ಇಟ್ಕೊಂತೀನಿ. ನನಗೆ ಗೊತ್ತಿಲ್ಲ ಇದ್ರಲ್ಲಿ ಅಲೋ ಇರುತ್ತಾ, ಐಡಿಯಾ ಇಲ್ಲ ನನಗೆ. ಫ್ಲೈಟ್ ಒಳಗಡೆ ಅಲೋ ಇರುತ್ತಾ ಇದು ಸೆಲ್ಫಿ ಸ್ಟಿಕ್, ನನ್ಗೆ ಐಡಿಯಾ ಇಲ್ಲ. ನಾನು ಮೈಕ್ ಇಟ್ಕೊಳ್ಬೇಕು. ಅಂಡ್ ಇದು ನಾನು ರೆಗ್ಯುಲರ್ ಆಗಿ ತಗೊಳ್ಳೋ ಟ್ಯಾಬ್ಲೆಟ್ಸ್. ಇಲ್ಲಿ ಬಂದು ಗಾಗಲ್ಸ್ ಇಟ್ಕೊಂತ ಇದ್ದೀನಿ. ಸೆಲ್ಫಿ ಸ್ಟಿಕ್ ಚೇಂಜ್ ಮಾಡಬೇಕು. ಅಯ್ಯೋ ಮುಗಿತಾನೆ ಇಲ್ವಲ್ಲಪ್ಪ. ಓಕೆ, ಇದೊಂದು ಟ್ಯಾಬ್ಲೆಟ್ ಹಾಕಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಮುಗಿಸೇ ಬಿಟ್ಟೆ. ಇದು ಬಂದು ನಾನು ಇವಾಗ ನೈಟ್ 12 o'clock ಇರೋದು ಫ್ಲೈಟ್. ಇವಾಗ ವೇರ್ ಮಾಡ್ತಾ ಇರೋ ಫ್ಲೈ ಬಸ್. ಅಯ್ಯೋ ಫ್ಲೈಟ್ ಅಲ್ಲ, ಮೈಸೂರಿಂದ ಫ್ಲೈ ಬಸ್ ಇರೋದು ಇವತ್ತು 12 o'clockಗೆ. ಬೆಳಿಗ್ಗೆ 4 o'clockಗೆ ರೀಚ್ ಆಗ್ತೀವಿ. 10 o'clockಗೆ ಅಲ್ಲಿಂದ ಫ್ಲೈಟ್ ಇದೆ. ಯಾವ ಫ್ಲೈಟ್ ಇರ್ಬೋದು, ನಾಳೆ 10 o'clockಗೆ ಗೆಸ್ ಮಾಡಿ. ಸೊ ಇದೊಂದು ಫ್ಲೋರಲ್ ಏನೇನು ನಾನು ಸೀರಿಯಸ್ಲಿ ಎಷ್ಟು ದಿನ ಹೋಗ್ತಾ ಇದ್ದೀನಿ, ಅಷ್ಟು ಬಟ್ಟೆ ನಾನು ಪ್ಯಾಕ್ ಮಾಡಿರೋದು ಡೌಟು ಸ್ವಲ್ಪ ಕಮ್ಮಿನೇ ಇದೆ. ಬಟ್ ಯಾವ್ದ್ಯಾವ್ದು ಸಿಕ್ತು, ಅಮ್ಮನ ಮನೇಲಿ ಯಾವ್ದ್ಯಾವ್ದಿತ್ತು, ಇಲ್ಲಿ ಯಾವ್ದ್ಯಾವ್ದಿತ್ತು, ಎಷ್ಟೊಂದು ಟ್ಯಾಗ್ ತೆಗ್ದಿರ್ಲಿಲ್ಲ. ಆಮೇಲೆ ಅದಾದ್ಮೇಲಿಂದ ಬ್ಯಾಂಗ್ಳೂರ್ ಹೋಗಿದ್ದಾಗ ಒಂದು ತೀರಾ ಕಮ್ಮಿ ಶಾಪಿಂಗ್, ಅರೌಂಡ್ ಒಂದು 5,000 ಶಾಪಿಂಗ್ ಮಾಡಿದ್ದೀನಿ ಅಷ್ಟೇ. ಸೊ ಅದಷ್ಟನ್ನು ಮಾಡ್ಕೊಂಡಿದ್ದೀನಿ. ಅದ್ರಲ್ಲೇ ತಗೊಂಡಿದ್ದೀನಿ ಹೊಸ ಬಟ್ಟೆ. ಇದನ್ನ ವೇರ್ ಮಾಡ್ತೀನಿ, ಹೆಂಗ್ ಕಾಣಿಸುತ್ತೋ ಗೊತ್ತಿಲ್ಲ. ಇದಕ್ಕೆ
ಬಿಫೋರ್ ಎಂಡಿಂಗ್ ಋಷಿಕ್ಗೂ ಸಾಕಾಯ್ತು ಪಾಪ. ಇನ್ನೊಂದು ಟೋಕಿಯೋ ಟ್ಯಾಕೇಸ್ ಇಂದ ತರಿಸಿರೋದು 2000 ರುಪೀಸ್ದಂತೆ. ಅದೇನೋ 500 ರುಪೀಸಲ್ಲಿ ಆಫರ್ ಇತ್ತು. ಇದನ್ನ ರೀಲ್ಸ್ ಮಾಡಿ ಹಾಕೋಣ ಅನ್ಕೊಂಡೆ, ಒಳ್ಳೆ ಆಫರು, ತಗೊಳ್ಳೋರು ತಗೊಳ್ಳಿ ಅಂತ. ಆದ್ರೆ ನನ್ನ ರೀಲ್ಸ್ ಎಲ್ಲ ರೆಕಾರ್ಡ್ ಮಾಡಾದ್ಮೇಲಿಂದ ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು. ರೀಲ್ ಮಾಡಿ ಹಾಕಿದ್ರು ಯಾರಿಗೂ ತಗೊಳಕ್ಕಾಗಲ್ಲ, ವೇಸ್ಟ್ ಅಂತ. ಚಿನಿ, ಈ ಡ್ರೆಸ್ಸಿಗೆ ಮ್ಯಾಚ್ ಆಗಲ್ಲ ಅಲ್ವಾ? ಅದಕ್ಕೆ ಮ್ಯಾಚ್ ಆಗುತ್ತಾ? ನನ್ಗೆ ಯಾವತ್ತೂನುವೆ ಸ್ಲಿಪ್ಪರ್ ಅಲ್ಲಿ, ಶೂ ಅಲ್ಲಿ ಅದೃಷ್ಟನೇ ಇಲ್ಲ. 10 ಜೊತೆ ಇದ್ರು ನನಗ್ ಬೇಕಾಗಿದ್ದು ಯಾವ್ದನ್ನು ಕೈಗೆ ನಂಗೆ ಬೇಕಾದಾಗ ಸಿಗಲ್ಲ. ನಾನ್ ಬ್ಯಾಂಗ್ಳೂರಲ್ಲಿ ಇದ್ದಾಗ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಫಂಕ್ಷನ್ ಸ್ಲಿಪ್ಪರ್ ಇರಲ್ಲ. ಓಕೆ, ಸೊ ಇದೇ ತರ ಶೂ ಬೇಕು ಅಂತ ಹುಡ್ಕಿ ಇದೇ ತರ ಶೂಸ್ ತಗೊಂಡಿದೀನಿ. ಕಿತ್ತೋದ್ರು ಪರವಾಗಿಲ್ಲ, ಅಷ್ಟ್ ದಿನಕ್ಕೆ ಬಂದ್ರೆ ಸರಿ. ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅನ್ಕೊಂಡೆ. ಹಿಂಗೆ ಟೈಯಿಂಗ್ ತರ ಇದ್ರೆ ಪ್ರತಿದಿನ ಹಿಂಸೆ, ಬಿಚ್ಚೋದು ತೆಗೆದು. ಆಮೇಲೆ ನಂಗೆ ತುಂಬಾ ಸ್ಲಿಪ್ಪರ್ ಅಲ್ಲಿ ಪ್ರಾಬ್ಲಮ್ಮು. ನೀವು ಕಾಶ್ಮೀರ್ ಟ್ರಿಪ್ ಅಲ್ಲೂ ನೋಡ್ಬೋದು, ನನ್ನ ಶಿಪ್ಲಿ ಎಲ್ಲ ಕಿತ್ತೋಗ್ಬಿಡ್ತು, ಅಲ್ಲೇ ಬಿಸಾಕ್ಬಿಟ್ಟು ಬಂದೆ. ತುಂಬಾ ಬೇಗ ಕಚ್ಚುತ್ತೆ. ಯಾವ ಸ್ಲಿಪ್ಪರ್ ಹಾಕೊಂಡ್ರು, ಯಾವ ಶೂಸ್ ಹಾಕಿದ್ರು ಕಚ್ಚಿ ಕಚ್ಚಿ ಕಲೆಗಳು. ನನಗೆ ಮಾರ್ಕ್ಸ್ ಇಷ್ಟ ಇಲ್ಲ. ಸೊ ಈ ಸ್ಲಿಪ್ಪರ್ನ ಸದ್ಯಕ್ಕೆ ತಗೊಂಡಿದ್ದೀನಿ. ಇದು ಸಖತ್ ಕಂಫರ್ಟಬಲ್ ಆಗಿದೆ. ಬಟ್ 1-2 ಕಿಲೋಮೀಟರ್ ನಡೆದಾಗ್ಲೇ ನನ್ಗೂ ಗೊತ್ತಾಗೋದು ಹೆಂಗಾಗುತ್ತೆ ಅಂತ. ಇದಿಷ್ಟು ನನ್ನ ಪ್ಯಾಕಿಂಗ್ ಏನು ಮಾಡಿಲ್ಲ ಅಂದ್ರು ಇಷ್ಟೆಲ್ಲ ಮಾತಾಡಿ 20 ನಿಮಿಷ ವಿಡಿಯೋ ಓಡಿಸಿದೀನಿ. ಚಿಕ್ಕದಾಗಿ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ರು, ಹಂಗೆ ಹಿಂಗೆ ಆಗಿ ಇಷ್ಟು ದೊಡ್ಡದೇ ಆಗುತ್ತೆ. ಸೇವ್ ಮಾಡಕ್ಕೆ ಸ್ಪೇಸ್ ಇರಲ್ಲ, ಅಪ್ಲೋಡ್ ಮಾಡಕ್ಕೆ ಟೈಮ್ ಇರಲ್ಲ, ಇಂಟರ್ನೆಟ್ ಸಾಲಲ್ಲ. ಅದೇ ತರನೇ ಯಾವಾಗೂ ಆಗೋದು. ಅದಕ್ಕೆ ನಾನು ಇವಾಗ ತನಕ ಹಿಟ್ಟೆ ಆಗ್ಲಿಲ್ಲ ಅನ್ಸುತ್ತೆ, ಹಿಂಗೆ ಇದೀನಿ. ಓಕೆ, ಸೊ ಬೇಗ ಗೆಸ್ ಮಾಡಿ ಕಮೆಂಟ್ ಮಾಡಿ. ಆದಷ್ಟು ಬೇಗ ಸೆಕೆಂಡ್ ವಿಡಿಯೋನ ಏರ್ಪೋರ್ಟ್ ಅಲ್ಲಿ ಹೋದಾಗ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಅಂಡ್ ಬಾಯ್.